ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹೈ ವೋಲ್ಟೇಜ್ ಕಣ ಮಂಡ್ಯದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ. ಮೊದಲ ಬಾರಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ರಾಹುಲ್ ಗಾಂಧಿ ಗ್ಯಾರಂಟಿ ಹಿಡಿದು ಮೋದಿ ವಿರುದ್ಧ ಅಬ್ಬರಿಸಿದ್ದಾರೆ. ಗ್ಯಾರಂಟಿ ನಿಲ್ಲಿಸೋದಕ್ಕೆ ನಿಮ್ಮ ಹಣೆಯಲ್ಲಿ ಬರದಿಲ್ಲ ಅಂತ ಡಿಕೆಶಿ ಆರ್ಭಟಿಸಿದ್ರೆ, ಸಿದ್ದು ಮಾತ್ರ ಎಚ್ಡಿಕೆಯನ್ನ ಟಾರ್ಗೆಟ್ ಮಾಡಿದರು. ಡಿಕೆಶಿಯ ನಗು ಚುನಾವಣೆಯ ಬಳಿಕ ಗದ್ದುಗೆ ಬದಲಾಗೋ ಸುಳಿವನ್ನ ಕೊಟ್ಟಿದೆ. ಮಾಧ್ಯಮ ಸಂವಾದದಲ್ಲಿ ಬಿಜೆಪಿ ವಿರುದ್ಧ ಗುಟುರಿದ ಡಿಕೆ ಮೇಕೆದಾಟಿನ ಜಪ ಮಾಡಿದರು. ಬತ್ತಿದ ಬೆಂಗಳೂರಿನ ಜಲಪಾತ್ರೆಯ ಘೋರ ಸ್ಥಿತಿ ಬಿಚ್ಚಿಟ್ರು. ರಾಜ್ಯದ ಹಿತಕ್ಕೆ ಸ್ಪಂದಿಸದ ರಾಜ್ಯದ ಸಂಸದರ ವಿರುದ್ಧ ಗುಡುಗಿದ್ರು. ದಕ್ಷಿಣ ಗೆಲ್ಲಲು ಬಿಜೆಪಿಗೆ ರಾಜ್ಯವೇ ಹೆಬ್ಬಾಗಿಲು. ಮೋದಿ ನಂತರ ಯೋಗಿ ಪ್ರಚಾರಕ್ಕೆ ಡಿಮಾಂಡ್ ಸೃಷ್ಟಿಯಾಗಿದೆ. ಅಮಿತ್ ಶಾ ಕೂಡ 2 ದಿನ ರಾಜ್ಯದಲ್ಲಿ ಬಿಡಾರ ಹೂಡ್ತಾ ಇದ್ದಾರೆ. ಇತ್ತ ರಣರಂಗವಾಗಿದ್ದ ಕೆರೆಗೋಡುಗೆ ಎಚ್ಡಿಕೆ ಭೇಟಿ ಕೊಟ್ರೆ, ರಾಮನವಮಿ ನಿಮಿತ್ತ ಅಭ್ಯರ್ಥಿಗಳು ರಾಮನ ದೇಗುಲಕ್ಕೆ ಪ್ರದಕ್ಷಿಣೆ ಹಾಕಿದರು. ಮರುಭೂಮಿಯಲ್ಲಿ ಇದೆಂಥ ಮಳೆ. ವಿಶ್ವದ ಐಷಾರಾಮಿ ನಗರ ದುಬೈ ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ. ವಿಮಾನ ನಿಲ್ದಾಣವೆಲ್ಲ ಸರೋವರದ ರೀತಿ ಕಾಣಿಸ್ತಾ ಇದೆ. ಭಾರತದ ಫ್ಲೈಟ್ಗಳು ಫ್ಲೈಟ್ ಮೋಡ್ಗೆ ಜಾರಿವೆ. ಪಕ್ಕದ ಒಮಾನ್ನಲ್ಲಿ ರುದ್ರ ಭಯಂಕರ ಮಳೆಗೆ 18 ಮಂದಿ ಉಸಿರು ಚೆಲ್ಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.